50 ಎಕರೆ ಕಬ್ಬಿನ ತೋಟ, 20 ಜನ ಕೆಲ್ಸದವ್ರನ್ನ ಇಟ್ಟು ಕೆಲಸ ಮಾಡಿಸ್ತಿದ್ದಂಥ ನಮ್ಮ ಗೌಡ್ರು ಜೈಲಲ್ಲಿರೋ ಥರ ಮಾಡಿದ್ದು ಇದೇ ಜಾಗ. ಈ ದಾರಿಯಲ್ಲಿ ನಾನು ಬಂದಾಗೆಲ್ಲ ಆ ಜಾಗ ನನಗೆ ನೆನಪಾಗುತ್ತೆ. ಎಷ್ಟೇ ಹೋಗ್ಬಾರ್ದು ಅಂತ ಅನ್ಕೊಂಡ್ರು ನನ್ನ ಮನಸ್ಸು ಆ ದಾರಿ ಕಡೆ ಸೆಳೆಯುತ್ತೆ. ಅವತ್ತು ಸಹ ಇದೇ ರೀತಿ ಅವನು ಏನಾದ ಅಂತ ಇದೇ ಕಾಡಿನ ದಾರಿಗಳಲ್ಲಿ ಹುಡುಕ್ತಾ ಬಂದ್ವಿ. ಅಲ್ಲಿದ್ದನ್ನೆಲ್ಲ ಧ್ವಂಸ ಮಾಡಿದ್ವಿ. ಆದ್ರೆ ನಮ್ಮ ಕೈಗೆ ಸಿಕ್ಕಿದ್ದು ಬರೀ ಬೂದಿ ಮಾತ್ರ. ನಡು ರಾತ್ರಿಯಲ್ಲೂ ಕೆಟ್ಟ ಕನಸಿನಂತೆ ನನ್ನ ನಿದ್ದೆ ಕೆಡಿಸೋ ಜಾಗ ಇದು. ಹಚ್ಚ ಹಸಿರಾಗಿದ್ದ ನಮ್ಮೆಲ್ಲರ ಜೀವನ ಒಂದೇ ರಾತ್ರಿಯಲ್ಲಿ ಮರುಭೂಮಿಯಾಗಿ ಮಾಡಿದ್ದ ಜಾಗ ಇದು. ಇದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂದ್ರೆ 3 ವರ್ಷ ಹಿಂದೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಾಗ್ಲೇಬೇಕು.